ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಿಫ್ಟಿ ಚಾರ್ಟನ್ನು ನೋಡೋಣ. ಅದಕ್ಕಿಂತ ಮೊದಲು ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ಡಿಸ್ಕ್ಲೈಮರ್: ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅಪಾಯದಿಂದ ಕೂಡಿದೆ. ಮಾರುಕಟ್ಟೆಯ ಬೆಲೆಗಳು ಏರುಪೇರಾಗಲು ಸಾಧ್ಯವಿದೆ ಮತ್ತು ನೀವು ಹೂಡಿಕೆ ಮಾಡಿದ ಸಂಪೂರ್ಣ ಹಣವನ್ನು ಕಳೆದುಕೊಳ್ಳುವ ಸಂಭವವಿದೆ. ಹಳೆಯ ಯಾವುದೇ ಪ್ರದರ್ಶನಗಳು ಭವಿಷ್ಯದ ಲಾಭಕ್ಕೆ ಯಾವುದೇ ಭರವಸೆಯನ್ನು ನೀಡುವುದಿಲ್ಲ. ಯಾವುದೇ ಹೂಡಿಕೆ ನಿರ್ಧಾರ ಕೈಗೊಳ್ಳುವ ಮೊದಲು ನಿಮ್ಮ ಸ್ವಂತ ಅಧ್ಯಯನ ಮಾಡಿ ಅಥವಾ ಅರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯಿರಿ. ಇಲ್ಲಿ ನೀಡಿರುವ ಮಾಹಿತಿಯನ್ನು ಕೇವಲ ಶೈಕ್ಷಣಿಕ ಮತ್ತು ಮಾಹಿತಿ ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ನೀಡಲಾಗುತ್ತದೆ. ಇದು ಯಾವುದೇ ಹಣಕಾಸು ಸಲಹೆ ಆಗಿರುವುದಿಲ್ಲ. ಸ್ನೇಹಿತರೆ, ಇವತ್ತಿನ ನಿಫ್ಟಿ ಚಾರ್ಟನ್ನು ನೋಡೋಣ. ಈಗ ನಾನು ಗ್ಯಾಪ್ ಡೌನು. ಸ್ನೇಹಿತರೆ, ಈಗ ನಾವು ನಿಫ್ಟಿಯ ಚಾರ್ಟನ್ನು ನೋಡೋಣ. ಇದು ಇಂದಿನ ಡೇ ಚಾರ್ಟು. ಈಗ ನಿಮಗೆ ಕಾಣಿಸ್ತಿರೋದು ಡೇ ಕ್ಯಾಂಡಲ್. ಇಲ್ಲಿ ಇವತ್ತು ಮಾರ್ಕೆಟ್ ಏನಾಗಿದೆ, ಮೊದಲಿಗೆ ಡೇ ಕ್ಯಾಂಡಲ್ ನಮ್ಗೆ ಕಾಣಿಸ್ತಿರೋದು ಮೊದಲಿಗೆ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಬೇರಿಶ್ ಕಡೆಗೆ ಮಾರ್ಕೆಟು ಮೂವ್ ಆಗಿದೆ. ಇದು ಸ್ವಲ್ಪ ಡೋಜಿ ಪ್ರಕಾರನೇ ಇದೆ. ಡೋಜಿ ಅಂದರೆ ತುಂಬ ಬೇರಿಶು ಅಲ್ಲ, ತುಂಬ ಬುಲ್ಲಿಶು ಅಲ್ಲ, ಒಂದು ಸ್ವಲ್ಪ ಬೇರಿಶ್ ಆಗಿದೆ ಅಷ್ಟೇ. ಬಟ್ ಇಂಡಿಸಿಷನ್ ಕ್ಯಾಂಡಲ್ ಇದನ್ನು ಹೇಳ್ಬೋದು, ಯಾಕಂದರೆ ಯಾವ ಕಡೆಯೂ ಕೂಡ ಡಿಸಿಷನ್ ಆಗಿಲ್ಲ ಸದ್ಯಕ್ಕೆ. ಈಗ ನಾವು 5 ನಿಮಿಷದಲ್ಲಿ ಈ ಕ್ಯಾಂಡಲನ್ನು ಅಬ್ಸರ್ವ್ ಮಾಡೋಣ. ಅದಕ್ಕಿಂತ ಮೊದಲು ಈ ಲೈನ್ಸ್ಗಳೇನು ಅಂತ ಹೇಳ್ಬಿಡ್ತೀನಿ. ಇಲ್ಲಿ 26,087 ಹತ್ರ ಒಂದಿದೆ ಅಲ್ವಾ, 26,087 ಡಾಟೆಡ್ ಲೈನ್ ಇದೆ ಅಲ್ವಾ, ಅದು ನಿನ್ನೆಯ ಪ್ರೀ ಮಾರ್ಕೆಟ್ ಓಪನ್ ಲೆವೆಲ್ ಅದು. ಓಕೆ, ನಿನ್ನೆ ಅದು ಲೈನ್ ಹಾಕಿದೆ, ಇವಾಗ ಅದನ್ನು ಡಾಟ್ ಮಾಡಿದ್ದೀನಿ ಅಂದರೆ ಗೊತ್ತಾಗಲಿ ಅಂತೇಳಿ. ನಿನ್ನೆ ಪ್ರೀ ಮಾರ್ಕೆಟ್ ಓಪನಿಂಗ್ ಲೆವೆಲ್ ಅದು. ಓಕೆ, ಅಂದರೆ ನಿನ್ನೆ ಮಾರ್ಕೆಟ್ ಅಲ್ಲಿಂದ ಓಪನ್ ಆಗಿರೋದು. ಹಾಗೆಯೇ ಇವತ್ತು ಪ್ರೀ ಮಾರ್ಕೆಟ್ ಓಪನ್ ಆಗಿರೋದು ಈ ಲೈನಲ್ಲಿ 26,999. ನಾನು 26,000ಕ್ಕೆ ಹಾಕಿದ್ದೀನಿ. 26,000 ನಿಯರೆಸ್ಟಲ್ಲಿ ಪ್ರೀ ಮಾರ್ಕೆಟ್ ಓಪನ್ ಆಗಿತ್ತು. ಓಕೆ, ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ ಅಂತ ನೋಡೋಣ. 5 ಮಿನಿಟ್ಸ್ ಚಾರ್ಟ್ಗೆ ಹಾಕಿದ್ದೀನಿ. ಈಗ ಮೊದಲಿಗೆ 26,000 ಅಲ್ಲಿಂದ ನೋಡ್ಕೊಂಡು ಬರೋಣ. ನೋಡಿ, 26,000ದಲ್ಲಿ ಮಾರ್ಕೆಟು ಓಪನ್ ಆಯಿತು. ಮೊದಲನೇ ಕ್ಯಾಂಡಲ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಇದಲ್ವ, ಇದು ಮೊದಲನೇ ಕ್ಯಾಂಡಲ್. ಓಕೆ, ಈಗ ಮೇಲ್ಗಡೆ ನಾವು ಹಾಕಿರೋ ಲೆವೆಲ್ಸ್ಗಳು ಯಾವುದಂದರೆ ಇಲ್ಲಿ ಬ್ಲೂ ಕಲರ್ ಲೈನ್ 26,067 ಅಲ್ಲೊಂದು ಲೈನ್ ಇದೆ. ಅದಾದಮೇಲೆ 26,000 ಬಂದು ಪ್ರೀ ಮಾರ್ಕೆಟ್ದು. ನೆಕ್ಸ್ಟು ಯೆಲ್ಲೋ ಕಲರ್ ಲೈನು ತುಂಬ ಹಳೆಯ ಲೆವೆಲ್ ಅದು. ಅದಕ್ಕಿಂತ ಇನ್ನೂ ಟೈಮ್ ಫ್ರೇಮ್ನಲ್ಲಿ ಜಾಸ್ತಿ ಇರೋದು ರೆಡ್ ಲೈನ್ ಅಂತ ನಾನು ನಿನ್ನೆ ಹೇಳಿದೆ. ಯಾವುದು ಇದು, ಈ ಲೈನು. ಓಕೆ, ಅಂದರೆ ಯೆಲ್ಲೋ ಕಲರ್ ಲೈನು ಇದು ಇಂಪಾರ್ಟೆಂಟೇ, ಮತ್ತು ಇಲ್ಲಿ ರೆಡ್ ಕಲರ್ ಲೈನ್ ಇದೆಲ್ಲ ಇದು ಇಂಪಾರ್ಟೆಂಟೇ, ಮತ್ತು ಯೆಲ್ಲೋ ಕಲರ್ ಲೈನ್ ಇಲ್ಲಿ ಕೆಳಗಡೆ ಒಂದಿದೆ. ಅದ್ರ ಜೊತೆಗೇ ಒಂದು ರೆಡ್ ಲೈನ್ ಕೂಡ ಇದೆ. ಅಂದರೆ ಈ ಲೈನಿನ ನೆಕ್ಸ್ಟ್ ಲೆವೆಲ್ 25,997 ನೆಕ್ಸ್ಟ್ ಡೌನ್ ಲೆವೆಲ್ ಇಲ್ಲಿದೆ. ಓಕೆ, ಅದಾದಮೇಲೆ ಕೆಳಗಡೆ ಇಲ್ಲೂ ಕೂಡ ನಿಮಗೆ ಲೆವೆಲ್ಸ್ಗಳು ಕಾಣ್ತಿದೆ. 25,800ರಲ್ಲಿ ಲೆವೆಲ್ಗಳಿದೆ. ಅಲ್ಲೂ ರೆಡ್ ಲೈನು ಯೆಲ್ಲೋ ಲೈನ್ ಇದೆ, ಎಲ್ಲ ಮ್ಯಾಚಿಂಗ್ ಇದೆ. ಇಲ್ಲಿ ಮಾತ್ರ ನಮಗೆ ಸ್ಪೇಸ್ ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ಸ್ಪೇಸ್ ಇದೆ, 37ರಿಂದ 57, ಒಂದು 20 ಪಾಯಿಂಟ್ ಗ್ಯಾಪಲ್ಲಿ ಇದೆ. ಮತ್ತು ಬೇರೆ ಕಡೆ ಎಲ್ಲ ಒಟ್ಟೊಟ್ಟಿಗಿದೆ. ಸರಿ, ಈಗ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಮೊದಲಿಗೆ 5 ನಿಮಿಷದಲ್ಲಿ ಬುಲ್ಲಿಶ್ ಆಯ್ತಲ್ಲ ಫಸ್ಟ್ ಕ್ಯಾಂಡಲು. ಸೆಕೆಂಡ್ ಕ್ಯಾಂಡಲು ಪ್ರೀ ಮಾರ್ಕೆಟ್ನ ಬ್ರೇಕ್ ಮಾಡಿ ಡೌನಿಗೆ ಬಂದಿದೆ. ಡೌನಿಗೆ ಬಂದು ನಮ್ಮ ಯೆಲ್ಲೋ ಕಲರ್ ಲೈನ್ ಹತ್ರ ಸ್ವಲ್ಪ ಸಪೋರ್ಟ್ ಥರ ತಗೊಂಡು, ಆಮೇಲೆ ಇಲ್ಲಿ ಸ್ವಲ್ಪ ಸಪೋರ್ಟ್ ಥರ ತೊಗೊಂಡು ಮತ್ತೆ ಡೌನಿಗೆ ಬಂದಿದೆ. ಡೌನಿಗೆ ಬಂದು ಇಲ್ಲಿ 4ನೇದು 1 2 3 4 5ನೇ ಕ್ಯಾಂಡಲ್ ಇದಲ್ವಾ, 5ನೇ ಕ್ಯಾಂಡಲ್ ಡೌನ್ ಆಗಿದೆ. ಆ್ಯಕ್ಚುಲಿ ಇಲ್ಲಿಂದನೇ ಡೌನ್ ಫಾಲ್ ಆಗುತ್ತೆ ಅನ್ನೋದು ನಮ್ಮ ಪ್ರಿಡಿಕ್ಷನ್ ಇರುತ್ತೆ ಈ ಒಂದು ಲೆವೆಲ್ಸ್ ಪ್ರಕಾರ. ಆದರೆ ಇಲ್ಲಿಂದ ಸಪೋರ್ಟ್ ತೊಗೊಂಡಿದೆ. ಸಪೋರ್ಟ್ನ ಇನ್ನೂ ಸ್ವಲ್ಪ ಮೇಲೆ ತೊಗೊಳ್ಬೇಕಾಗಿತ್ತು, ಬಟ್ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಸಪೋರ್ಟ್ ತೊಗೊಂಡು ಮತ್ತೆ ಈ ಲೈನು ಯೆಲ್ಲೋ ಕಲರ್ ಮೇಲೆ ಹೋಗಲಿಲ್ಲ, ಮತ್ತು ಇಲ್ಲಿ ಡೌನ್ ಫಾಲ್ ಆಗಿದೆ. ಓಕೆ, ಇದು ಆ್ಯಕ್ಚುಲಿ ನಮ್ಮ ಪ್ರಿಡಿಕ್ಷನ್ ಲೆವೆಲು, ಬಟ್ ಅಷ್ಟು ಎಕ್ಸಾಕ್ಟಾಗಿ ಇದನ್ನು ಅಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಬುಲ್ಲಿಶ್ ಕಡೆ ಹೋಗ್ಬೋದು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಿರುತ್ತೆ. ಅದಾದ ನಂತರದಲ್ಲಿ ನೋಡಿ, ಈ ರೆಡ್ ಲೈನು ಎಲ್ಲ ಕಡೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ. ಓಕೆ, ರೆಡ್ ಲೈನ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ. ಇಲ್ಲೂ ಕೂಡ 3
ಗ್ರೀನ್ ಲೈನ್ ಬಂದಿದೆ, ಗ್ರೀನ್ ಕ್ಯಾಂಡಲ್ ಬಂದಿದೆ ಇಲ್ಲಿ. ಈ ಗ್ರೀನ್ ಕ್ಯಾಂಡಲ್ ಆದಮೇಲೆ ರೆಡ್ ಲೈನ್ ಮತ್ತು ರೆಸಿಸ್ಟೆನ್ಸಾಗಿ ವರ್ಕ್ ಮಾಡಿದೆ. ಅದಾಗಿಲ್ಲ ಅಂಥೇಳಿ ಮತ್ತೆ ಎಲ್ಲೋ ಲೈನ್ ಕೂಡ ಮೇಲಕ್ಕೆ, ಅಂದರೆ ಅಲ್ಲಿ ಸಪೋರ್ಟ್ ತಗೊಂಡು ಒಂದು ಡಬ್ಲ್ಯೂ ಪ್ಯಾಟರ್ನ್ ಥರ ಆಗಿ ಆಮೇಲೆ ಮತ್ತೆ ಡೌನ್ಫಾಲ್ ಆಗಿದೆ. ಅದಾದಮೇಲೆ ನೋಡ್ಬೋದು ಮತ್ತೆ ಅಲ್ಲಿಗೆ ಸಪೋರ್ಟ್ ಹೋಯ್ತು ಎಲ್ಲೋ ಲೈನ್ಗೆ, ಮತ್ತೆ ಡೌನ್ಫಾಲ್ ಆಗಿದೆ, ಮತ್ತೆ ಎಲ್ಲೋ ಲೈನ್ ಹತ್ರ ಹೋಯ್ತು, ಮತ್ತೆ ಡೌನ್ಫಾಲ್ ಆಗಿದೆ. ಈಗ ಎಲ್ಲೋ ಲೈನನ್ನು ಬ್ರೇಕ್ ಮಾಡಿ ಪ್ರೀ ಮಾರ್ಕೆಟ್ ಹತ್ರನೇ ಬಂದು, ಅಂದರೆ ಇಂದಿನ ಮಾರ್ಕೆಟ್ ಓಪನ್ ಆಗಿರೋ ಪ್ಲೇಸ್ಗೆ ಒಂದು 10-15 ಪಾಯಿಂಟ್ ಹತ್ರ ನಿಂತ್ಕೊಂಡಿದೆ. ಓಕೆ, ಸದ್ಯಕ್ಕೆ ಈ ವಿಡಿಯೋ ನೋಡ್ತಿರೋರಿಗೆ, ಗೊತ್ತಿಲ್ಲದೆ ಇರೋರಿಗೆ ಮತ್ತು ಗೊತ್ತಿರೋರು ಕೂಡ ಇದು ಆಶ್ಚರ್ಯ ಆಗ್ಬೋದು, ಇದು ಯಾಕೆ ಈ ಥರ ಇಲ್ಲಿ ಸಪೋರ್ಟ್ ತೊಗೊಳ್ತಿದೆ ಮತ್ತು ರೆಸಿಸ್ಟೆನ್ಸ್ ತೊಗೊಳ್ತಿದೆ ಅಂತ. ಇದು ತುಂಬ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹಾಕಿರುವಂಥ ಲೈನ್ಗಳು. ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಏನಾದರೂ ಒಂದು ಆಗಲೇಬೇಕು. ಹಾಗೆಂತೇಳಿ ಇಲ್ಲಿ ಪ್ರೀಮಿಯಮ್ಗಳೆಲ್ಲ ಜಾಸ್ತಿ ಮೂವ್ ಆಗ್ತಾ ಇರೋದಿಲ್ಲ ಬೇರೆ ಬೇರೆ ಟೈಮ್ ಫ್ರೇಮ್ನಲ್ಲಿ, ಅದು ನೋಡ್ಕೊಳ್ಬೇಕಾಗುತ್ತೆ. ನಾನು ಇದನ್ನು 1 ನಿಮಿಷಕ್ಕೆ ನಿಮಗೆ ಸ್ವಿಚ್ ಮಾಡಿ ತೋರಿಸ್ತೀನಿ. ಇದನ್ನು 1 ನಿಮಿಷದಲ್ಲಿ ಏನೇನಾಗಿದೆ ಅಂತೇಳಿ, 5 ನಿಮಿಷದಲ್ಲಿ ಗೊತ್ತಾಗೋದಿಲ್ಲ. ಓಕೆ, 1 ನಿಮಿಷಕ್ಕೆ ಹಾಕಿದ್ದೀನಿ ಸ್ನೇಹಿತರೆ. 1 ನಿಮಿಷದಲ್ಲಿ ಅಬ್ಸರ್ವ್ ಮಾಡೋಣ ಏನಾಗಿದೆ. ನಮಗೆ 5 ನಿಮಿಷದಲ್ಲಿ ಕಂಡರೂ ಕೂಡ 1 ನಿಮಿಷದಲ್ಲಿ ನೋಡಿದಾಗ ಬೇರೆ ಥರ ಇರುತ್ತೆ. ಓಕೆ ನೋಡಿ, ಇಲ್ಲಿ ಪ್ರೀ ಮಾರ್ಕೆಟ್ನ ಡೌನ್ ಆದಮೇಲೆ ಇಲ್ಲಿ ನೋಡಿ ಯೆಲ್ಲೋ ಕಲರ್ ಹತ್ರ ಒಂದು ಸಪೋರ್ಟ್ ತೊಗೊಂಡಿದೆ. ಓಕೆ, ಅದು ಒಂದು ಗುಡ್ ಲೆವೆಲ್ಲು. ನೆಕ್ಸ್ಟು ರೆಡ್ ಲೈನಲ್ಲೂ ಇಲ್ಲೂ ಸಪೋರ್ಟ್ ತೊಗೊಳ್ತಿದೆ. ಬಟ್ ಸಪೋರ್ಟ್ ಯಾವಾಗ ಆಗಲಿಲ್ಲ, ಅಲ್ಲಿಂದ ಕೆಳಗಡೆ ಮಾರ್ಕೆಟ್ ಬಂದಿದೆ, ಡೌನ್ ಬಂದಿದೆ. ನೆಕ್ಸ್ಟ್ ನೋಡಿ ಇಲ್ಲೆಲ್ಲ 1 ನಿಮಿಷದ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿದರೆ ಯಾವ ಥರ ರೆಸಿಸ್ಟೆನ್ಸ್ ಸಪೋರ್ಟ್ ತೊಗೊಂಡಿದೆ. ಇಲ್ಲೂ ಕೂಡ ನೋಡಿ ಇಲ್ಲಿಂದ ತುಂಬ ಗ್ಯಾಪ್ ಇದೆ, ಬಟ್ ಇಲ್ಲೆಲ್ಲ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆ ಲೈನ್ಗಳ ಹತ್ರನೇ ಅದು ಹೋಗಿ ಬರ್ತಾ ಇದೆ ಅಂತ ಹೇಳಿ. ನೋಡಿ ಇಲ್ಲೆಲ್ಲ ನೋಡಿ. ಓಕೆ ನೋಡಿ, ಇಲ್ಲೂ ಕೂಡ ಪ್ರೀ ಮಾರ್ಕೆಟ್ ಹತ್ರ ಬಂದಿದೆ. ಬಟ್ ಇಲ್ಲಿ ಎಲ್ಲೋ ಲೈನ್ ಮೇಲ್ಗಡೆ ಸಪೋರ್ಟ್ ತೊಗೊಂಡು ಇದು ಸ್ವಲ್ಪ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರೀ ಮಾರ್ಕೆಟ್ ಲೆವೆಲ್ ನಾನು ಸುಮ್ಮನೆ ಹಾಕಿರೋದು ಒಂದು ರೀಡಿಂಗ್ ಇರಲಿ ಅಂತೇಳಿ. ಬಟ್ ಪ್ರೀ ಮಾರ್ಕೆಟಿಂದ ರೆಸಿಸ್ಟೆನ್ಸ್ ಬರೋದು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ, ಅದೆಲ್ಲ ಸುಳ್ಳು. ಬೇರೆಯವರು ಸುಳ್ಳು ಹೇಳ್ಬೋದು, ಬಟ್ ನಾವು ಹಂಗೆ ಹೇಳೋಕ್ಕಾಗಲ್ಲ ಅಲ್ಲಿಂದನೂ ಬರುತ್ತೆ ಅಂತೇಳಿ. ಬಟ್ ಈ ಯೆಲ್ಲೋ ಲೈನ್ ಮತ್ತು ರೆಡ್ ಲೈನಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ಆಗೋ ಚಾನ್ಸಸ್ ಇದೆ, ಯಾಕಂದರೆ ಇದು ಒಂದು ಮಾರ್ಕೆಟದು ಸೆಂಟಿಮೆಂಟ್. ಓಕೆ, ಹಾಗಾಗಿ ಆ ಸೆಂಟಿಮೆಂಟ್ ಆಧಾರದ ಮೇಲೆ ನಾನು ಈ ಲೈನ್ಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಕೂಡ ನಾನು ಹೇಳೋದ್ರಲ್ಲೂ ಕೂಡ ಯಾವುದೇ ಗ್ಯಾರಂಟಿಗಳು ಕೂಡ ಇರೋದಿಲ್ಲ. ಮಾರ್ಕೆಟ್ ಟ್ರೆಂಡ್ ಮೇಲೆ ಚೇಂಜ್ ಆಗುತ್ತೆ, ಬಟ್ ಟ್ರೆಂಡಲ್ಲಿ ಆಲ್ಮೋಸ್ಟ್ ನಾವು ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಬೋದು. ಹಾಗಾಗಿ ಈ ಲೈನ್ಗಳ ಸೆಟ್ಟಿಂಗ್ಗಳು ಯಾವ ರೀತಿ ಆಗುತ್ತೆ, ಪ್ರತಿಯೊಂದು ಮುಂದಾದುಗಳು ಬೇಕಂದರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಅಡ್ವಾನ್ಸ್ಡ್ ಕೋರ್ಸ್ನಲ್ಲಿ ಇದೆಲ್ಲ ಬರುತ್ತೆ. ಓಕೆ, ಬೇಸಿಕ್ನವರಿಗೆ ಇದು ಆಪ್ಷನ್ಸ್ ಯಾವುದೂ ಇರೋದಿಲ್ಲ. ಬೇಸಿಕ್ ಕೋರ್ಸ್ ಅವರಿಗೆ ಆಪ್ಷನ್ಸ್ ಹೇಳ್ಕೊಡೋದಿಲ್ಲ. ಆಪ್ಷನ್ಸ್ನಲ್ಲಿ ಆಲ್ರೆಡಿ ಯಾರಿಗಾದರೂ ಲಾಸ್ ಆಗ್ತಿದ್ದು ನಿಮಗೊಂದು 5 ಪಾಯಿಂಟ್ ಕ್ಯಾಚ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಂಥವರಿಗೆ ಈ ಒಂದು ಲೆವೆಲ್ಸ್ಗಳು ಹೆಲ್ಪ್ ಆಗ್ಬೋದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಾಗಿ ಧನ್ಯವಾದಗಳು.